ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಫಿಲಮ್ ಡಿಸಾಸ್ಟರ್ ಆದಮೇಲೆ ತುಂಬ ಟೈಮ್ ತೊಗೊಂಡು ಮಾಡಿದಂಥ ಪೆದ್ದಿ ಫಿಲಮ್ ಇವತ್ತು ರಿಲೀಸ್ ಆಗಿದೆ. ಸೊ ಇದು ರಾಮ್ ಚರಣ್ ಅವ್ರಿಗೆ RRR ಥರ ಮತ್ತೊಂದು ಕಂಬ್ಯಾಕ್ ಆಗುತ್ತಾ ಅಥವಾ ಇದು ಇನ್ನೊಂದು ಗೇಮ್ ಚೇಂಜರ್ ಆಯ್ತಾ ಆ್ಯಂಡ್ ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟರ್ ಇದರಲ್ಲಿ ಏನು ಅಂತ ಡೀಟೇಲ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಇದರ ಒನ್ಲೈನ್ ಸ್ಟೋರಿ ಏನು ಅಂತಂದರೆ ಇದು 1980 ಪೀರಿಯಡ್ ಆಫ್ ಟೈಮಲ್ಲಿ ನಡೆಯುವಂಥ ಕತೆ. ಆ್ಯಂಡ್ ಇದರಲ್ಲಿ ರಾಮ್ ಚರಣ್ ಒಂದು ಕಬ್ಬನ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾ ಇರ್ತಾನೆ. ಇವನ್ಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಹೀಗಿರ್ಬೇಕಾದ್ರೆ ಇವನ ಊರಲ್ಲಿ ಒಂದು ಸಮಸ್ಯೆ ಇರುತ್ತೆ ಆ್ಯಂಡ್ ಆ ಪ್ರಾಬ್ಲಮ್ ಒಂದು ರೀಸನಿಂದ ಇನ್ನೂ ದೊಡ್ಡದಾಗೋಗುತ್ತೆ. ಸೊ ಆ ಪ್ರಾಬ್ಲಮ್ಗೆ ಪೆದ್ದಿ ಸ್ಪೋರ್ಟ್ಸ್ನ ಹೇಗೆ ಯುಟಿಲೈಸ್ ಮಾಡ್ಕೋತಾನೆ ಆ್ಯಂಡ್ ಕ್ರಾಸ್ ಸ್ಪೋರ್ಟ್ಸ್ಗೆ ಹೇಗೆ ಹೋಗ್ತಾನೆ, ಅಲ್ಲಿ ಇವನು ಏನೇನು ಫೇಸ್ ಮಾಡ್ತಾನೆ ಆ್ಯಂಡ್ ಫೈನಲಿ ತನ್ನ ಊರಿನ ಸಮಸ್ಯೆನ ಹೇಗೆ ಪರಿಹಾರ ಮಾಡ್ಕೋತಾನೆ ಅನ್ನೋದು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ ತಿಳ್ಕೊಬೇಕು. ಅಷ್ಟೇ ಅಲ್ಲ, ಇದರಲ್ಲಿರುವಂಥ ಆ್ಯಕ್ಷನ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸಸ್ಪೆನ್ಸ್, ಸ್ಪೋರ್ಟ್ಸ್ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಇನ್ನು ಈ ಫಿಲಮ್ನ ಪಾಸಿಟಿವ್ ಅಥವಾ ಪ್ಲಸ್ ಪಾಯಿಂಟ್ ಅಂತಂದರೆ ಅದು ರಾಮ್ ಚರಣ್ ಮಾತ್ರನೇ. ಮೂವಿ ಪೂರ್ತಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ಕೆಲವೊಂದು ಸೀನಲ್ಲಿ ಇವರ ಆ್ಯಕ್ಟಿಂಗ್ ಪೀಕ್ ಲೆವೆಲಲ್ಲಿ ಇರುತ್ತೆ. ಮತ್ತು ಇವರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಲುಕ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಇವರು ತುಂಬ ಸೂಪರ್ಬ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮೇಯ್ನ್ಲಿ ಇವರು ಡೆಲ್ಲಿಗೆ ಬಂದ ಮೇಲೆ ಆಗುವಂಥ ಸೀನ್ಸ್ ಇದೆಯಲ್ಲ, ಇದು ಫಿಲಮ್ನ ಹೈಲೈಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ರಾಮ್ ಚರಣ್ ಅವರು ಇಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇವರು 3 ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇನ್ನು ಶಿವಣ್ಣ ಅವರು ಗೌರ್ನಾಯ್ಡು ಅನ್ನೋ ಒಂದು ಕ್ಯಾರೆಕ್ಟರ್ಲಿ ಕುಸ್ತಿಪಟುವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವ್ರದ್ದು ಕೂಡ ಇದರಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಆಗಿದೆ. ಮತ್ತು ಮುನ್ನಾಬಾಯಿ ಆದಂಥ ರಾಂಬುಜ್ಜಿ ಅವರ ಕ್ಯಾರೆಕ್ಟರ್ ಕೂಡ ಇದರಲ್ಲಿ ಚೆನ್ನಾಗಿದೆ. ಅದರಲ್ಲೂ ಪೆದ್ದಿ ವರ್ಸಸ್ ರಾಂಬುಜ್ಜಿ ಅವರ ಫೇಸ್ ಅಪ್ ಸೀನ್ಸ್ ಇದೆ, ಅದು ಇಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಇವ್ರದ್ದು ಅಷ್ಟೇ ಅಲ್ಲ, ಜಗಪತಿ ಬಾಬು, ಬೊಮ್ಮನ್ ಇರಾನಿ ಆ್ಯಂಡ್ ರಿಮೈನಿಂಗ್ ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ಇಲ್ಲಿ ಚೆನ್ನಾಗಿ ಬಂದಿದೆ. ಮತ್ತು ಈ ಫಿಲಮ್ ಫಸ್ಟ್ ಹಾಫ್ಗೂ ಜಾಸ್ತಿ ಸೆಕೆಂಡ್ ಹಾಫಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಸ್ಪೆನ್ಸ್ ಜೊತೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫಿಲಮ್ನ ಸಾಂಗ್ ಆಗಿರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಎಲ್ಲ ಕೂಡ ಸೂಪರ್ ಆಗಿದೆ. ಒಂದೊಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಮತ್ತು ನೀವೇನಾದರೂ ರಾಮ್ ಚರಣ್ ಅವರ ಫ್ಯಾನ್ ಆಗಿದ್ದರೆ ಅಥವಾ ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದರೆ ಪೆದ್ದಿ ಒಂದೊಳ್ಳೆ ಕಿಕ್ ಕೊಡುತ್ತೆ. ಇನ್ನು ಇದರಲ್ಲಿ ನೆಗೆಟಿವ್ ಅಂತ ಹೇಳೋದಕ್ಕೆ ಅಷ್ಟೇನೂ ಇಲ್ಲ. ಬಟ್ ಜಾನ್ವಿ ಕಪೂರ್ ಅವರ ಕ್ಯಾರೆಕ್ಟರ್ ಇದರಲ್ಲೂ ಕೂಡ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇಲ್ಲದೆ ಕಮರ್ಷಿಯಲ್ ಎಲಿಮೆಂಟ್ ಆಗಿರೋದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಫೈನಲಿ ನಾನು ಹೇಳೋದು, ಈ ವೀಕೆಂಡ್ಗೆ ಒಂದೊಳ್ಳೆ ಫಿಲಮ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪೆದ್ದಿ ಫಿಲಮ್ ಚೆನ್ನಾಗಿದೆ ಆ್ಯಂಡ್ ಇದನ್ನು ಫ್ಯಾಮಿಲಿ ಜೊತೆನೇ ನೋಡ್ಬೋದು. ಮತ್ತು ನೀವೇನಾದರೂ ಈ ಫಿಲಮ್ನ ಆಲ್ರೆಡಿ ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.